ಮತ್ತೆ ಮೆಜೆಸ್ಟಿಕ್ ಅಂತ ನಾವು ಬೇರೆ ಬೆಂಗಳೂರೇ ಬರುತ್ತೆ. ಪೇಂಟ್ ಮಾಡ್ತಾರಲ್ಲ ಸಂಜೀವಿನಿ ಪರ್ವತ. ಏನಿದು ಹಾವು? ನಾಯಿನಾ? ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಾವು ಇವತ್ತು ನನ್ನ ತವರ ಮನೆ ಸೋಲಾಪುರಲ್ಲಿದ್ದೀವಿ. ಸೋಲಾಪುರ ಅಂದರೆ ಎಲ್ಲರಿಗೂ ನೆನಪಾಗೋದು ಶ್ರೀ ಸಿದ್ದರಾಮೇಶ್ವರರು. ಇವತ್ತು ನಾವು ಅವರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಹೇಗೆ ಆಗುತ್ತೆ ನೋಡೋಣ ಬನ್ನಿ. ಓಕೆ, ದೇವಸ್ಥಾನದಲ್ಲಿ ಸಿಗೋಣ. ಹಾಂ, ಸಿದ್ದರಾಮೇಶ್ವರ ಸೊಲ್ಲಾಪುರ ಮುನ್ಸಿಪಲ್ ಕಾರ್ಪೊರೇಷನ್. ಅದೇ ಬಸ್ ಸ್ಟ್ಯಾಂಡ್ ಈ ಕಡೆಗೆ ಮಹಾರಾಷ್ಟ್ರ ST ಸ್ಟ್ಯಾಂಡ್ ಹತ್ತಾರ. ಗೊತ್ತಿಂಗ ಎಸ್ ಟಿ ಅಂದ್ರೇನು ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ST ಸ್ಟ್ಯಾಂಡ್ ಹತ್ತಾರ. ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ. ಗಾಡಿನ ಇಲ್ಲಿ ಬ್ಯಾಕ್ ಸೈಡ್ ಪಾರ್ಕ್ ಮಾಡಿದೀವಿ ಗ್ರೌಂಡ್ ಇದೆ ಅಲ್ಲಿ. ಅಂಡ್ ಇಲ್ಲಿ So, ಇಲ್ಲಿ ಬರ್ಬೇಕಂದ್ರೆ ಹೆಂಗೆ ಆಟೋ ಫೆಸಿಲಿಟಿ ಇದೆಯಲ್ಲ? ಇದೆ ಆಟೋ. ರೈಲ್ವೆ ಸ್ಟೇಷನ್ ಇಂದ ಬರ್ಬೋದು. ಮತ್ತೆ ಮೆಜೆಸ್ಟಿಕ್ ಅಂತ ನಾವು ಬೇರೆ ಬೆಂಗಳೂರೇ ಬರುತ್ತೆ. ಬಸ್ ಸ್ಟ್ಯಾಂಡ್ ಇಂದ ಬರ್ಬೋದು. ಅಂಡ್ ಯಾರು ಬಿಜಾಪುರದಿಂದ ಬರ್ತಿದ್ರಿ ಅವ್ರು ಅಲ್ಲೇ ಬಸ್ ಇಂದ ಸಾಕರ ಸೌಕರ್ಯ ಇಟ್ಕೊಂಡು ಅಲ್ಲಿಂದ ಆಟೋ ತಗೊಂಡ್ ಬರ್ಬೋದು. ಆಟೋ ತುಂಬಾ ರ್ಯಾಪಿಡೋ ಅವೆಲ್ಲ ಇಲ್ಲಲ್ಲ? ರ್ಯಾಪಿಡೋ ಓಲಾ ಅವೆಲ್ಲ ಇಲ್ಲ. ಬಸ್ ಇಲ್ಲ, ಸಿಟಿ ಬಸ್ ಸಹ ಇಲ್ಲ. ಆಟೋ ಮಾಡ್ಕೊಂಡೇ ಬರ್ಬೇಕು ಬಸ್ ಸ್ಟ್ಯಾಂಡ್ ಇಂದ ಮತ್ತೆ ರೈಲ್ವೆ ಸ್ಟೇಷನ್ ಇಂದ. ಬನ್ನಿ ಎಂಟ್ರಿ ಆಗೋಣ ಒಳಗಡೆ. ದೇವಸ್ಥಾನ ಒಳಗಡೆ ನೋಡೋಣ. ಈ ಮೊದ್ಲಿರ್ಲಿಲ್ವಾ ಅದು? ಇದು ಅವ್ರು ಯಾರು ಕೈ ಹಿಡ್ಕೊಳ್ತಿರೋದು? ಮಲ್ಲಿಕಾರ್ಜುನ ಅಂಡ್ ಸಿದ್ದರಾಮೇಶ್ವರ. ಶಿವ ಶ್ರೀಶೈಲ ಮೊದ್ಲಿರ್ಲಿಲ್ಲ ಅಲ್ಲ? ಸೊ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಚೆನ್ನಾಗಿದೆ. ಪಾರ್ಕಿಂಗ್ ಎಲ್ಲ 4 ವೀಲರ್ ಎಲ್ಲ ಪಾರ್ಕ್ ಮಾಡ್ಬೋದು. ಪೇಡ್ ಪಾರ್ಕಿಂಗ್ ಅಲ್ಲ? ಹಾಂ, ಜನ ಬಂದೋಗಿರ್ಬೋದು. ಜನ ಬಂದಿರ್ಬೋದಾ? ಭಕ್ತಾದಿಗಳು ಬರ್ತಾರಲ್ಲ ಓನ್ಲಿ ಇಲ್ಲಿ ಡಿವೋಟೀಸ್ ಅಷ್ಟೇ. ಪೇಂಟ್ ಮಾಡ್ತಾರಲ್ಲ ಚೆನ್ನಾಗಿ ಮಾಡಿ. ಅವನಿಗೆ ಕನ್ನಡ ಬರ್ಲತ್ತ ಹೇಳ್ತಾನ. ಚೆನ್ನಾಗಿ ಕಾಣಿಸ್ತಾ? ಝಲ ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲಿದೆ. ಎಲ್ಲ ಸ್ಲಿಪ್ಪರ್ ಇಲ್ಲೇ ಬಿಡಬೇಕು. ಇದೆಲ್ಲ ಏನ್ ಸೈಡ್ಗೆ ಹಿಂಗ ಹಾಕಿರೋದು? ಬಿಸಿಲು ಇರುತ್ತಲ್ಲ, ಹಾ ಹಾ ಹಾ, ಜಾಸ್ತಿ ಇರುತ್ತಲ್ಲ ಬಿಸಿಲಲ್ಲಿ. ಎಷ್ಟು ಡಿಗ್ರಿ ಮಟ್ಟ ಹೋಗುತ್ತೆ ಮ್ಯಾಕ್ಸಿಮಮ್? 45 ಡಿಗ್ರೀಸ್. ಕರೆಕ್ಟ್, ಚೆನ್ನಾಗಿ ಮಾಡೋರು. ಮಸ್ತಾಗಿದೆ. ಇವಾಗ ಇದು ಸ್ಟಾಲ್ ಹಾಕಿಲ್ಲಲ್ಲ ಇವಾಗ? ಇಲ್ಲಿ ಮೊದ್ಲು ಈಗಿಲ್ಲ, ಏನು ಅಲಾವಿಲ್ಲ, ಎಲ್ಲ ಹೊರಗಡೆ. ಓಹೋ, ಮೊದಲು ಸ್ಟಾಲ್ ಇಲ್ಲೇ ಇರ್ತಿದ್ರಿ? ಮತ್ತು ನಾವು ಸಣ್ಣವ್ರಿದ್ದೀವಲ್ಲ, ಇಲ್ಲೆಲ್ಲ ಫಿಶಸ್ ಇರ್ತಿದ್ವು. ಇಲ್ಲೆಲ್ಲ ಬಂದ್ ಮಾಡ್ತಿದ್ರು. ಬಂದ್ ತೊಗೊಂಡು ಫಿಶ್ಗೆ ನಾವು ಬಂದ್ ತಿನ್ನಿಸ್ತಿದ್ವಿ. ಬಟ್ ಈಗ ಅದೆಲ್ಲ ಬಂದ್ ತಿನ್ಸ ನೀವೇ ಹೊಲಸ ಮಾಡ್ಬಿಡ್ತಿದ್ರಿ. ಅದಕ್ಕೆ ಅದೆಲ್ಲ ಕ್ಯಾನ್ಸಲ್. ಜಾಸ್ತಿ ಎಲ್ಲ ಕನ್ನಡದವರು ಅದಾರ ಅನ್ಕೋತೀನಿ. ಬಾರ್ಡರ್ ಆಗುತ್ತಲ್ಲ ಅಲ್ಲ? ಸೋಲಾಪುರಲ್ಲಿ 60% ಜನ ಕನ್ನಡ ಇರ್ಬೋದು. ಆ್ಯಂಡ್ ಯಾರಿಗೆ ಮರಾಠಿ ಬರುತ್ತೋ ಅವರಿಗೂ ಸಹ ಕನ್ನಡ ತಿಳಿಯುತ್ತೆ. ವ್ಯವಹಾರ ಜ್ಞಾನ ಮಾಡ್ಬೇಕಂದ್ರೆ ಕನ್ನಡ, ತಮಿಳ್, ಮರಾಠಿ, ಹಿಂದಿ, ತೆಲುಗು ಎಲ್ಲ ಮಾತಾಡೋದು. ಓಂ ನಮಃ ಶಿವಾಯ. ಶಿವಯೋಗಿಗಳ ಒಡನಾಟ. ಸೊ ಇಲ್ಲಿ ಕಾಲ್ ತಗೊಂಡ್ ಹೋಗ್ಬೇಕು. ಸ್ಲಿಪ್ಪರ್ ಎಲ್ಲ ಮುಟ್ಟಿರ್ತಾರಲ್ಲ. ಲೈಟಿಂಗ್ಸ್ ಮಸ್ತ್. ನೈಟ್ ಎಲ್ಲ ಇದಾಗ್ತಾರ ಅನ್ಸುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೈಟ್. ಓಂ ನಮಃ ಶಿವಾಯ.
ಇದು ಎಷ್ಟು ಲಿಂಗಗಳದಾವಲ್ಲ ಬೇರೆ ಬೇರೆ. ಹೌದು 68 ಸಂಗಮೇಶ್ವರ ಲಿಂಗ, ಪರಮೇಶ್ವರ ಲಿಂಗ. ಸಿದ್ದರಾಮೇಶ್ವರ ಸೋಲಾಪುರ ಪೂರ್ಣ ಸಿಟಿ ಎಲ್ಲ 68 ಲಿಂಗ ಮಾಡ್ಯಾರ. ಮತ್ತ ಅವ್ರು ಒಂದು ವಚನದಾಗ ಅವರು ಅದನ್ನ ಉಲ್ಲೇಖ ಮಾಡ್ಯಾರ. ಮತ್ತೆ ಏನ್ ಜಾತ್ರೆ ಆಗ್ತದಲ್ಲ ಅವು ಎಲ್ಲಾ ಲಿಂಗ ನಡ್ಕೊಂತ ಹೋಗಿ ಎಲ್ಲಾರು ಹೋಗಿ ಎಲ್ಲಾ ಲಿಂಗ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಸೋಲಾಪುರ ಎಲ್ಲ ತಿರುಗಾಡಿ. ಇದು ಐಕಾನಿಕ್ ಸಖತ್ ಮಾಡ್ಯಾರ ನೋಡು. ನಾನು ಫೋಟೋದಲ್ಲೆಲ್ಲ ನೋಡ್ತಿದ್ದೆ, ಅಷ್ಟು ಗೊತ್ತಾಗಿಲ್ಲ ನನಗೆ ಇದು ಇದೇ ದೇವಸ್ಥಾನ ಇಲ್ಲಿ ಅಂತ. ವೈಟ್ ಮಾರ್ಬಲ್ಸ್ ಮಾಡಕ ಗಾರ್ಡನ್ ಎಲ್ಲ ಮಾಡವ್ರೆ. ಯಾಕಂದ್ರೆ ಕ್ರೌಡಿಗೆ ಜಾತ್ರೆ ಅಂತ ಎಷ್ಟು ಜನ ಇದ್ದಾರೆ, ಇಲ್ಲಾಂದ್ರೆ ಅಷ್ಟು ಜನ ಇರಲ್ಲ. ಇಷ್ಟು ಕ್ರೌಡ್ ಇರ್ತದ ಈಗ ಇದ್ದಂಗೆ. ಯೋಗ ಸಮಾಧಿ ಅಂತ ಸಮಾಧಿ ಮಾಡಿದ್ದಿಲ್ಲ. ಮತ್ತೆ ಅದು ಮೇನ್ ಲಿಂಗ ಇರೋದು ಅಲ್ಲಿ ಅವ್ರು ಕುಂತು ಮಂದಿಗೆಲ್ಲ ಉಪದೇಶ ಮಾಡೋದು ಅಥವಾ ಅಲ್ಲಿ ಕೂತಿದ್ರು. ಅಂದ್ರೆ ಮೇನ್ ಇಲ್ಲಿ ಲಿಂಗೈಕ್ಯ ಆಗಿರೋದು, ಲಿಂಗೈಕ್ಯ ಜಾಗ ಇದು. ಮೇಲ್ಗಡೆ ಹಾಕೋರಲ್ಲ ಇದು ಎಲ್ಲ ಬಿಸಿಲಿನಿಂದ ಜನಕ್ಕೆ ಎಲ್ಲ ಅಲ್ಲ, ಇದ್ರಿ ಜಾತ್ರೆ ಟೈಮ್ ಅಂತ ಈಗ ಹಾಕಿದಾರೆ, ಆಮೇಲೆ ತೆಗಿತಾರೆ ಅಲ್ಲ. ಮತ್ತೆ ಶ್ರಾವಣದಲ್ಲಿ ಅಂತ ತುಂಬಾ ಗ್ರ್ಯಾಂಡ್ ಹಾ ಶ್ರಾವಣ ಟೈಮಲ್ಲಿ ಇಲ್ಲೆಲ್ಲ ಫ್ಲವರ್ಸ್ ದಾಸೋಹ ಇರುತ್ತಾನೆ ಇಲ್ಲಿ ಡೈಲಿ ದಾಸೋಹ. ಡೈಲಿ ಅಂದ್ರೆ ಆಲ್ ಟೈಮ್ ಇಲ್ಲ ಸೀಸನ್ ಇದ್ದಾಗ ಇಲ್ಲ ಆಲ್ ಟೈಮ್. ಸ್ನೇಹ ಇವರು ಯಾರು ಇಬ್ಬರು ಇದ್ರಲ್ಲ, ಇದೆ ಸಿದ್ದರಾಮೇಶ್ವರದು ಅವ್ರ ಗುರುಂದು ಗುರು ಮಹಾಪೂಜಾ. ಏನವ್ರ ಹೆಸರು? ಮಹಾಪೂಜಾ. ಮಹಾಪೂಜೆ ಅಂದ್ರೆ ದೊಡ್ಡ ಪೂಜೆ ಅಂತ. ಅವ್ರ ಬ್ರಾಕೆಟ್ ಅಲ್ಲಿ ಇದೆಯಲ್ಲ, ತಾಂದ್ರ ಪೂಜೆ ಅಂದ್ರೆ ಅದಿರಲ್ಲ ಅಭಿಷೇಕ, ಹಾಲಿನ Okay. ಅಭಿಷೇಕ, ಅನ್ನ ದಾಸೋಹ ಇದಂತೆ, ಅನ್ನ ಛತ್ರಮ. ಸೊ ಎಲ್ಲ ಕುಂತಿರೋ ಲೈನ್ ಊಟದ ಲೈನಾ? ಓ ನಾವು ಇವತ್ತು ಊಟ ಮಾಡ್ದಂಗೆ. ಓ ಮೂವ್ ಆಗ್ತಿದೆ, ಹೋಗೋಣ. ಯಾರು ಬೇರೆಯವರಿಂದ ಬಂದಿರ್ತಾರೆ ಅವ್ರಿಗೆ ಇಲ್ಲೇ ಇದ್ರೆ ಬೇಡ, ಬೇರೆಯವರಿಂದ ಬಂದಾಗ ಅವಕಾಶ ಮಾಡ್ಕೊಡೋಣ. ಇದು ಗೌರ್ಮೆಂಟ್ ನೋಡ್ಕೊಳುತ್ತೆ ಏನು? ಇದು ಕಮಿಟಿ ಅಂಡರ್ ಜಾತ್ರೆ ಎಲ್ಲ ಮಾಡೋದೆಲ್ಲ ಕಮಿಟಿ ಇದಿರೋದೆ. ಪ್ರಸಾದ ಮನೆಗೆ ಒಳಗೆ ಬೇಕಂದ್ರೆ ಕೊಂಡು ತಗೋಬಹುದು. ಸಿಂಪಲ್ ಮಿನಿಯೇಚರ್ ವರ್ಜನ್ ಈಗಿನ್ನ ಮಾಡೋರಿದ್ದಾರೆ ಇದನ್ನೆಲ್ಲ. ಇದೆಲ್ಲ ಗಿಡಗಳು ಹಚ್ಚಿ ಇವೆಲ್ಲ ನೋಡಿ, ಇವೆಲ್ಲ ಆಗ್ಯಾವ ನೋಡಿ ಸೇಮ್ ಕನ್ಸ್ಟ್ರಕ್ಷನ್. ಇದು ಆಲ್ರೆಡಿ ಇನ್ನಿಂದೆಲ್ಲ ಆಲ್ರೆಡಿ ಇದೆ. ಈ ಕಡೆ ಮಾಡೋರದೆಲ್ಲ ಇದೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ಆಗ್ಬೇಕು. ಈ ಕಡೆ ಮಾಡ್ತಾರೆ. ಯಾವ್ದು ಇದು ಪಕ್ಷಿನ? ಏನಿದು? ಏನು? ಕೊಕ್ರೆ ಬಾತ್ಕೋಳಿ ಅಲ್ಲ? ಬಾತ್ಕೋಳಿ ಅಲ್ಲ, ಇದು ಕೊಕ್ರೆ. ಕೊಕ್ರೆ ಅಂದ್ರೆ ಅದೇ ನೋಡು, ನೋಡ್ತಾ ಇದ್ದಲ್ಲ ಅದೇ ಕೊಕ್ರೆ. ಸೊ ಹಿಂದೆ ಕಾಣಿಸ್ತಾ ಇದೆಯಲ್ಲ ಕೆರೆ. ಸೊ ಇದು ನಿರ್ಮಿಸಿದ್ದು ಒಂದು ಹಿಸ್ಟ್ರಿ ಏನಪ್ಪಾ ಅಂತಂದ್ರೆ, ಸಿದ್ದರಾಮೇಶ್ವರ ಅವರು ಇದ್ದ ಕಾಲದಲ್ಲಿ. ಸೊ ಈ ಒಂದು ಹಳ್ಳಿಗೆ, ಇದು ಮೊದಲು ಹಳ್ಳಿ ಆಗಿತ್ತು, ಇವಾಗ ಪುರ ಆಗಿದೆ, ಸೊಲ್ಲಾಪುರ ಸಿಟಿ ತರ ಆಗಿದೆ. ಸೊ ಅವಾಗ ಏನಂತೀರ ಗ್ರಾಮ? ಸೊನ್ನಲಿಗ ಗ್ರಾಮ ಇತ್ತಂತೆ. ಸೊ ಅದು ಅವಾಗ ಬರಗಾಲ ಬಂದು ನೀರಿಂದ ತುಂಬಾ
ಪ್ರಾಬ್ಲಮ್ ಇತ್ತಂತೆ, ನೀರಿನ ಅಭಾವ ಇತ್ತಂತೆ. ಸೊ ಆ ಟೈಮಲ್ಲಿ ಸಿದ್ದರಾಮೇಶ್ವರ ಅವರು ಈ ಕೆರೆನ ನಿರ್ಮಿಸಿ ಸೊ ಜನರಿಗೆ ಉಪಯುಕ್ತವಾಗ್ಲಿ ಅಂತ ಈ ಕೆರೆ ನಿರ್ಮಿಸಿದಾರಂತೆ. ಸೊ ಈ ದೇವಸ್ಥಾನ ಸುತ್ತಲೂ ನೀರಿದೆ. ಮತ್ತೆ 12ನೇ ಶತಮಾನದಲ್ಲಿ ನಮಗೆ ಗೊತ್ತಿರಬಹುದು ಬಸವಣ್ಣನವರು, ಅಲ್ಲಂಪ್ರಭು, ಅಕ್ಕ ಮಹಾದೇವಿ ಅವ್ರ ಜೊತೆ ವಚನಕಾರರಾಗಿದ್ದ ಇನ್ನೊಬ್ರಂದ್ರೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು. ಅವರು ಸಹ ತುಂಬಾ ವಚನಗಳನ್ನ ಬರೆದಿದ್ದಾರೆ. ಮತ್ತೆ ಅವಾಗ ಸೋಲಾಪುರಕ್ಕೆ ಸೊನ್ನಲಿಗಿ ಗ್ರಾಮ ಅಂತಿದ್ರು. ಆಮೇಲೆ ಸೋಲಾಪುರ್ ಅಥವಾ ಸೊನ್ನಲಾಪುರ ಅಂತ ಅಂತಿದ್ರು. ಯಾಕಂದ್ರೆ ಸೊನ್ನಲಾಪುರ ಅಂದ್ರೆ 16 ಗ್ರಾಮಗಳು ಸೇರಿ ಒಂದು ಊರಾಗಿತ್ತು. ಸೋಳ ಅಂದ್ರೆ ಮರಾಠಿಯಲ್ಲಿ 16. ಅಂಡ್ ಆಮೇಲೆ ಅದಾದ್ಮೇಲೆ ಬ್ರಿಟಿಷರು ಬಂದ್ಬಿಟ್ರು. ಇಲ್ಲಿ ಬ್ರಿಟಿಷರು ಕಟ್ಟಿಸಿದಂತ ಈಗೇನು ಮುನ್ಸಿಪಲ್ ಕಾರ್ಪೊರೇಷನ್ ಇದೆಯಲ್ಲ ಆ ಬಿಲ್ಡಿಂಗ್ ಸಹ ಇಲ್ಲಿ ಸೋಲಾಪುರದಲ್ಲಿ ಕಟ್ಟಿಸಿದ್ದು ಬ್ರಿಟಿಷರು. ಆಮೇಲೆ ಅವರು ರಾಂಗ್ ಪ್ರೊನೌನ್ಸಿಯೇಷನ್ ಮಾಡಿ ಇದು ಸೋಲಾಪುರ ಆಗಿತ್ತು. ಅಂದ್ರೆ ಪ್ರೊನೌನ್ಸಿಯೇಷನ್ ಸರಿಯಾಗಿಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಬರಲ್ಲ. ಸೊ ಇಲ್ಲಿ ಒಟ್ಟಿನಲ್ಲಿ ಸಿದ್ದರಾಮೇಶ್ವರ ಅಂದ್ರೆ ಇಲ್ಲಿ ಐಕ್ಯ ಆಗಿದ್ದು ಒಂದು ಸ್ಥಳ ಇದೆ. ಮತ್ತೆ ಧ್ಯಾನ ಕುಂತಿರೋದು ಗ್ರಾಮ ದೇವತೆ, ಸೋಲಾಪುರದ ಗ್ರಾಮ ದೇವರು. ಓಕೆ. ಮತ್ತೆ ಇದ್ರದ್ದು ಒಂದು ಸ್ಟೋರಿ ಎಲ್ಲ ಹೇಳ್ತೀನಿ. ಕುದುರೆ ಕಟ್ಟಕ್ಕಲ್ಲ ಅವಾಗಿನ ಕಾಲದಲ್ಲ ಕುದುರೆ ಎಲ್ಲ ಕಟ್ಲಿಕ್ಕೆ ಮಾಡಿದ್ರಲ್ಲ. ಬಟ್ ನಾವೆಲ್ಲ ಸಣ್ಣದಾಗ ಏನ್ ಮಾಡ್ತಿದ್ವಿ, ಇದು ಹಿಂಗೆ ಏನೋ ಬ್ಯಾಲೆನ್ಸ್ ಇರ್ಲಾರ್ದ ಏನ್ರ ಮನಸ್ಸಿನ ಅನ್ಕೋಬೇಕು. ಏನ್ರ ಒಂದು ಅನ್ಕೊಂಡಾಗ ಹಿಂಗ್ ಬ್ಯಾಲೆನ್ಸ್ ಆಗಿತ್ತಲ್ಲ ಅದು ಖರೆ ಆಗ್ತು ಅಂತ ಅನ್ಕೋತಿದ್ವಿ. ಈ ಬ್ಯಾಲೆನ್ಸ್ ಮಾಡಿ ನೋಡೋಣ. ಹೆಂಗೂ ಆಗಲ್ಲ ಬ್ಯಾಲೆನ್ಸ್. ನಾನು 1 2 3 4 ಇದು ಎಕ್ಸಿಟ್. ಇವಾಗ ಎಕ್ಸಿಟ್ ಆಗ್ತಾ ಇದ್ವಿ. ಸೊ ಆ ಕಡೆ ಎಂಟ್ರಿ, ಇದು ಎಕ್ಸಿಟ್. ಸ್ನೇಹ ಅವರು ಇವಾಗ ಸಿದ್ದರಾಮೇಶ್ವರರ ಒಂದು ಇತಿಹಾಸವನ್ನು ಇವಾಗ ಹೇಳ್ತಾರೆ. ನನಗೆ ಗೊತ್ತಿದ್ದಷ್ಟು ತಪ್ಪಿದ್ರೆ ಕ್ಷಮಿಸಿ. ಅಂಡ್ ಹೇಳ್ಬೇಕಂದ್ರೆ ಸಿದ್ದರಾಮೇಶ್ವರರು ತಾಯಿ ಅವ್ರಿಗೆ 50ಕ್ಕಿಂತ ಹೆಚ್ಚು ಏಜ್ ಆಗಿರುತ್ತೆ. ಅವ್ರಿಗೆ ಮಕ್ಕಳೇ ಆಗಿರೋದಿಲ್ಲ. ಅವಾಗ ಅವರಿಗೆ ಒಬ್ರು ಸಾಧು ಅಥವಾ ಮಹಾಪುರುಷನೇ ಅಂತ ಹೇಳ್ಬೋದು. ಅವ್ರು ಬಂದು ಅವರಿಗೆ ಭೇಟಿ ಆಗ್ತಾರೆ. ಅವಾಗ ಅವರು ಆಶೀರ್ವಾದ ಕೊಡ್ತಾರೆ, ನಿಮ್ಗೆ ಒಂದು ಗಂಡು ಮಗು ಜನನ ಆಗ್ಲಿ ಅಂತ. ಅವಾಗ ಹುಟ್ಟಿದ್ದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು. ಅವರು ವಯಸ್ಸಿನ 11 ವರ್ಷ ಆದ್ರೂ ಸಹ ಅವ್ರು ಮಾತನೇ ಆಡುತ್ತಿರ್ಲಿಲ್ಲ. ಮೂಕನೇ ಅಂತ ಹೇಳ್ಬೋದು. ಅವ್ರು ಏನು ಮಾತಾಡೋದಿಲ್ಲ, ಏನಿಲ್ಲ, ಯಾರ ಜೊತೆನೂ ಮಾತೇ ಆಡ್ತಿರ್ಲಿಲ್ಲ. ಆದ್ರೆ ಅವ್ರ ತಾಯಿ ಒಂದ್ಸಲ ಅವ್ರಿಗೆ ಹೇಳ್ತಾರೆ, ಅನ್ನ ಮೊಸರು ಪ್ರಸಾದ ಮಾಡಿಕೊಟ್ಟು ನೀನು ಮಲ್ಲಿಕಾರ್ಜುನಿಗೆ ಹೋಗಿದ್ದು ನೈವೇದ್ಯ ಹಿಡಿ ಅಂತ ಹೇಳ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಗೆ ಹೋಗಿ ನೈವೇದ್ಯ ಹಿಡಿ ಅಂತ ಹೇಳ್ತಾರೆ. ಅವ್ರಿಗೇನೋ ನೈವೇದ್ಯ ಹೋಗಿ ಹಿಡಿಬೇಕಂದ್ರೆ ದೇವ್ ತಿನ್ಬೇಕು. ಹೌದು. ಯಾಕಂದ್ರೆ ಚಿಕ್ಕವ್ರಿಗೆ ಇವ್ರು ಅನ್ಕೊಂಡಿರ್ತಾರ, ಅನ್ಕೋತಾರೆ. ಅವ್ರು ಹೋಗ್ತಾರೆ ಕಲ್ಲಿನ ಲಿಂಗಕ್ಕೆ ಹೋಗ್ತಾರೆ, ಪ್ರಸಾದ ತಿನ್ನೋತಾರೆ. ಅದು ತಿನ್ನೋದೇ ಇಲ್ಲ. ಆಮೇಲೆ ಅವರಿಗೆ ಕೋಪ ಬಂದ್ಬಿಡ್ತಾರೆ, ಹೆಂಗೆ ತಿನ್ನಲಿಲ್ಲ ಏನು ಅಂತ. ಈಗ ಶ್ರೀಶೈಲದಲ್ಲಿರೋ ಕಮರಿ ಮಠ ಶ್ರೀಶೈಲ ಮಲ್ಲಿಕಾರ್ಜುನ ಕಮರಿ ಮಠ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಒದರ್ತಾರೆ, ಬಾ ತಿನ್ನು, ನಿನ್ ಪ್ರಸಾದ ತಿನ್ನು ಅಂತ. ದೇವರೇನ್ ಬರೋದಿಲ್ಲ. ಆಗ ಅವರು ಆಯ್ತು ಸರಿ ನಾನೀಗ ಹಾರ್ತೀನಿ ಅಂತ ಹೇಳಿ ಗುಡ್ಡ ಬೆಟ್ಟ ಇರುತ್ತಲ್ಲ, ಬೆಟ್ಟದ ಮೇಲಿಂದ ಜಿಗಕ್ಕೆ ಹೋಗ್ತಾರೆ. ಅವಾಗ ಶ್ರೀಶೈಲ ಮಲ್ಲಿಕಾರ್ಜುನನ್ನೇ ಬಂದು ಅವ್ರನ್ನ ಕೈ ಹಿಡಿದಿರ್ತಾನೆ. ಮೊದ್ಲು ನೋಡಿರ್ಬೋದು ಆ ಸ್ಟ್ಯಾಚು. ಅದು ಹಿಂಗ್ ನಿರ್ಮಾಣ ಮಾಡಿದ್ದಾರೆ. ಅದೇ ಸಿಮಿಲರ್ ಕ್ರಿಯೇಟ್ ಮಾಡಿ. ನಾನು ಅದು ಫೋಟೋದಲ್ಲಿ ನೋಡ್ತಾ ಇದ್ದೆ, ನನ್ಗೆ ಗೊತ್ತಿರ್ಲಿಲ್ಲ ಅದು ಹಿಂಗಿದೆ ಇತಿಹಾಸ ಅಂತ. ಅವ್ರು ಬಂದ್ ಕೈ ಹಿಡಿತಾರೆ. ಕೈ ಹಿಡಿದ್ಮೇಲೆ ಮಲ್ಲಿಕಾರ್ಜುನ ಪ್ರಸಾದನ ತಿಂತಾನೆ. ಮತ್ತೆ ಶುದ್ಧ ಶಿವನೇ ಬಂದು ಮಲ್ಲಿಕಾರ್ಜುನ ಅದೇ ಶಿವ ಅಂದ್ರೆ ಮಲ್ಲಿಕಾರ್ಜುನ ಶಿವನೇ ಬಂದು ಇವ್ರನ್ನ ಬೀಳ್ತಿರೋದ್ನ ಹಿಡಿತಾರೆ, ಕೈ ಪ್ರಪಾತಕ್ಕೆ ಆರ್ತಾ ಇರೋದ್ನ. ಈಗ ನಾವೆಲ್ಲ ನಮ್ಮ ವಚನಕಾರ ಅಂದ್ರೆ ಅಲ್ಲಿ ಕಂಬ್ರಿ ಮಠದಲ್ಲಿ ಇರ್ಬೋದು. ಈಗ ಶ್ರೀಶೈಲ ಮಲ್ಲಿಕಾರ್ಜುನ ಕಂಬ್ರಿ ಮಠದಲ್ಲಿ ಸಿದ್ದೇಶ್ವರರನ್ನು ಪೂಜಿಸ್ತಾರೆ. ಈಗ ನಾವೆಲ್ಲ ನೋಡಿರ್ಬೋದು, ನಮ್ಮ ವಚನಕಾರರೆಲ್ಲ ಅವರ ಇಷ್ಟವಾದ ದೇವರ ಅಂಕಿತನಾಮನ ಇಟ್ಕೋತಾರೆ. ಹಾಗೆ ಸಿದ್ದರಾಮೇಶ್ವರ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ವಚನಾಂಕಿತ ನಾಮ. ಏನಂದೆಲ್ಲ ಅವಾಗ್ಲೇ ಹೇಳ್ದಲ್ಲ, ಹುಡುಗರು ಏನೋ ಪಾಪು ಇಲ್ಲಿ ಬಂದು. ಈಗ ಒಂದೊಂದ್ ಕಡೆ ಒಂದೊಂಥರ ವಾಡಿಕೆ ಇರುತ್ತೆ. ಇಲ್ಲಿ ಏನೈತೆ ಅಂದ್ರೆ ಮಕ್ಕಳು 2-3 ವರ್ಷ ಆಯ್ತು, ಬೇಬೀಸ್ 1 year 1.5 year ಆದ್ರೆ ಮಾತಾಡಕ್ ಸ್ಟಾರ್ಟ್ ಮಾಡ್ತವೆ. 1 year ಗೆ ಮಾತಾಡ್ತಾವೆ ಇವಾಗ. 1.5 year ಆದ್ರೆ ಮಮ್ಮಿ ಪಪ್ಪ ಗೊತ್ತಿರ್ಲಿಲ್ಲ. ಅವು ಒಂದ್ ಸ್ವಲ್ಪ ಮಕ್ಕಳು ಲೇಟಾಗಿ ಮಾತಾಡ್ತಾವಲ್ಲ, ಅವಾಗ ಏನ್ ಮಾಡ್ತಾರೆ, ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಮೊಸರು ಅನ್ನ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯ ಕೊಡ್ತಾರೆ ಸಿದ್ದರಾಮೇಶ್ವರನಿಗೆ. ಆಮೇಲೆ ಆ ಮಕ್ಕಳು ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ ಅಂತಾನು ಹೇಳ್ತಾರೆ. ಸೊ ಇಲ್ಲಿ ಜನರ ನಂಬಿಕೆ, ಯಾರ್ಯಾರು ಮಕ್ಕಳು ಆತರ ಇದ್ರೆ ಕರ್ಕೊಂಡ್ ಬಂದು ಮೊಸರನ್ನ ಮಾಡ್ಕೊಂಡ್ ಬಂದು ಇಲ್ಲಿ ಪ್ರಸಾದ ನೈವೇದ್ಯ ಕೊಡಿ. ಮಕ್ಕಳಿಗೆ ಖುಷಿ. ಇಲ್ಲಿ ಸಿದ್ದರಾಮೇಶ್ವರ ಮಾತಾಡ್ತಾರೆ ಬೇಗ. ಎಷ್ಟೊಂದು ಸ್ನೇಹ? 93 950. ವಡಾಪೋ
कितना दूध पानी बॉटल हाँ वड़ा पाव 10 रुपये वड़ा पाव सुगंधी दूध पानी बॉटल ಏನಿದ ಔಷಧಿ ಸುಗಂಧ ಹಾಂ ಹಾ ಸುಗಂಧಿದು ಇದು 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 50 ರೂಪೀಸ್ ನೋಡು 50 ರೂಪೀಸ್ ನೀನೇ ತಗೋ ಫಿಫ್ಟಿ ರುಪೀಸಾ ಎಷ್ಟು 4 ಬರುತ್ತಾ 50 रुपीस 4 ब्रदर हाय ब्रदर 4 50 ಆಲ್ ಆರ್ ಸೇಮ್ ನೋಡಿ ಎಲ್ಲ 50 टेस्ट आता है इसको कुछ एक ही है कोई भी बना लो ऐसा हल्का दबाने का ಏನದು ಬಲೂನಾ ये फटेगा नहीं फूटेगा ಹೊಡೆಯಲ್ವಂತ ಅದು दिया जाता छोटा होगा बेच में ಈ ಯಾವ್ದ್ರಲ್ಲೇ ಮಾಡ್ತಾರಪ್ಪ ಇದು इधर भी टच करता है अच्छा किधर भी अच्छा किधर भी रखते हैं दीवार पे कार पे टाइल्स पे सब पे। ಸೊ ಇಲ್ಲಿ ಕೀಗಂಚುಗಳು ಚೈನ್ಗಳು ಬಾಚಣಿಕೆಗಳು ಬ್ರಷ್ಗಳು ಶಾರ್ಪ್ನರ್ಗಳು ಕ್ಲಿಪ್ಗಳು ಎಲ್ಲ 10 ರೂಪೀಸ್ಗಳು ಪೆನ್ನುಗಳು ನೋಡು ಸರಗಳು ಇದೇನಿದು ಎನ್ನ ಪೆನ್ಗಳು ನೇಲ್ ಪಾಲಿಷ್ಗಳು ಕ್ಲಿಪ್ಗಳು ಮಿನಿ ಪರ್ಸ್ಗಳು 10 ರೂಪಾಯಿಗಳು ಕರ್ಚಿಪ್ಗಳು ಸ್ನೇಹಗಳು ಬ್ರದರ್ ಕ್ಯಾ इसके बाद ग्रेन होगा फिर ऐसे पानी में जगह रखिए ये प्लांट हफ्ते में ऐसा होगा महीने में ऐसा हो जाएगा हाँ, ये घर के अंदर रखना इंडोर प्लांट है प्लांट का नाम क्या है संजीवनी बूटी हाँ संजीविनी हाँ जी वो हनुमान जी हाँ हनुमान। संजीविनी पर्वत हाँ जी ಏನಂತ ಸ್ನೇಹ ये मरता नहीं है ना मेरे को संजीवनी बोलते हैं इसलिए पानी नहीं जाएगा ड्राई हो जाएगा पानी में रखिए ग्रेन हो जाता है ಡ್ರೈ ಅದ ನೋಡು ನೀರ್ನಾಗ 24 ಅವರ್ಸ್ ಹಾಕಿಟ್ರೆ ಹಿಂಗಾಗ್ತದ ಓ 24 ಅವರ್ಸ್ ಇದು ಡ್ರೈ 24 ಅವರ್ಸ್ ಆದ್ಮೇಲೆ ನೀರಲ್ಲಿ ಇಟ್ರೆ ಇಲ್ಲ ಈಗ ಅದು ನೀರಲ್ಲಿ ಹಾಕಿದ್ರಂದ್ರ 24 ಅವರ್ಸ್ ಆಗನೆ ಹಿಂಗಾಗ್ತದ ಓಹೋ ಈ ನೀರಲ್ಲಿ ಹಾಕಿದ್ರೆ ಈ ತರ ಬರುತ್ತಾ ಶೇಪು ಆಮೇಲೆ 1 ಮಂತ್ ಹಿಂಗ ಸೂಪರ್ ಒಳಗಿಡ್ಬೋದು ಮನೆ ಎಷ್ಟಂತ ಪ್ರೈಸ್ ಇದು ಇತ್ತೀಗ 30 रुपया 30 ರೂಪಾಯಿ 30 ರೂಪೀಸ್ ಏನಿದು ಹಾವು ಕರೆನಿ ಮೆತ್ತಗದ ಎಷ್ಟಂತ 100 ಇದು ಬೇಕು ನನಗೆ ಇದು ಬೇಕು ನನಗೆ ಇದು ಬೇಕು ತಗೋ ಆಯ್ತು 100 ರೂಪಾಯಿನ ಇದು 2 ಡಜನ್ का 3 ಡಜನ್ ಇದೆ 100 3 ಡಜನ್ ಅಲ್ಲ ನಮ್ಗೆ ಐಡಿಯಾ ಇಲ್ಲಪ್ಪ ಇದ್ರ ಬಗ್ಗೆ ಎಲ್ಲ ವಾವ್ ಏನು ಕಲ್ಲಕ್ಕಿಲ್ಲ ಹಾರ್ಟ್ ಲಘು ಖಾಲ ಅಂತ ಬರ್ರಿ ಅಕ್ಕರ ಅಣ್ಣರ ಬರ್ರಿ ಮೂಗುತಿ ಮುತ್ತು ಚಂದ ವಾಲೆ ಜುಮುಕಿ ಕತ್ತು ಚಂದ ಕತ್ತು ಚಂದ ಕತ್ತು ಚಂದ ಇಡ್ಲಿ ಹಾಕ್ಬೇಕು ಇಲ್ಲೆಲ್ಲ ಏನ್ ಎಷ್ಟು 6 ಗೋಲ್ ಹಾಕಿರ್ತೇವಲ್ಲ ಅದೆಲ್ಲ ಪ್ಲಸ್ ಮಾಡೋದು ಪ್ಲಸ್ ಮಾಡಿ 20 ಬಂತಂದ್ರೆ 34 ಬಂತ ಆಗಲ್ಲ ಅನ್ಕೋತೀನಿ ಎಲ್ಲ ಆಗ್ತಾವ 6 ಬಿದ್ರೆ ಆಗ್ತಾವಲ್ಲ 34 ಬರ್ತಾವ 34 ನಂಬರ್ ಗಿಫ್ಟ್ ಬರ್ತದೆ ನಮಗೆ ಒಟ್ಲಿ ಯಾವ್ದಾರ ಒಂದು ಗಿಫ್ಟ್ ಬಂದೇ ಬರ್ತದ ಹಾ ಚಾಣಿನೇ ಬರಬಹುದು ಹಾಕ್ತಿ ಯಾವ್ದು 3 ಬಿತ್ತು ಏನು 9 ಆಯ್ತು 9 ಆಯ್ತು 9
10 13 ಆಯ್ತು 5 6 ಹಾಕಪ್ಪ ಹೆಚ್ಚಿಗೆ ಹಾಕು 35 ಹಾಕು ಅದು ಒನ್ ಮೋರ್ ವೇಟ್ 3 + 4 7 7 + 6 13 5 13 5 23 sir 24 28 20 27 1 ನಿಮಿಷ ಒನ್ ಮೋರ್ 4 + 5 10 14 14 20 24 27 10 ರೂಪಾಯಿದ 50 ರೂಪಾಯಿ ಕೊಟ್ಟು ತೊಳೆದಿದ್ಯಾ 10 ರೂಪಾಯಿನ ಇದು ಮತ್ತ 50 ರೂಪಾಯಿ ನಡಿ 10 ರೂಪಾಯಿ ಚೆನ್ನಾಗಿ ಚಾಳಿಗೆ ಹೇಳಿಯಾರ ಬಂದಿಲ್ಲ ಖುಷಿ ಪಡ್ಬೇಕು ಬರುತ್ತೆ ಅನ್ಕೊಂಡಿದ್ನಲ್ಲ ಅವ್ರ ಯಾವತ್ ಬರಲ್ಲ ಅದೇ ನೋಡಿ ಇಟ್ಟಿರ್ತಾರ ಇದು ಗೊತ್ತರಿ ಇದು ಆಡಿದೇವಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡೋಣ ನೀನು ಎಲ್ಲ ಟ್ರೈ ಮಾಡ್ತೀಯ ಬ್ರದರ್ ಕಿತ್ನಾ ಬ್ರದರ್ 50 50 ರೂಪಾಯಿ ತಿದೀವಿ ರಿಂಗ್ ರಿಂಗ್ ಈ ರಿಂಗ್ ಟೋಟಲ್ 3 10 ಇದೆ 10ಕ್ಕೆ 50 ರೂಪಾಯಿ ಅಂದ್ರೆ ಒಂದಕ್ಕೆ 5 ರೂಪಾಯಿ ಬಿದ್ದಾಗೆ ಯಾವ್ದು ನೋಟ್ ಮೇಲೆ ಹಾಕ್ತೀವಿ ನೋಡೋಣ ಹಾ ಓಕೆ ಬ್ರದರ್ ನೋಡೋಣ ಓಕೆ ಬ್ರದರ್ ನಿಮಗೆ ಕೊಡ್ತೀನಿ ನಾನು ಬರಬರಿ ಕರೆಕ್ಟ್ ಬೀಳ್ಬೇಕು ಡೇಂಜರ್ ಇದೆ ಇದು ಅಂದ್ರೆ ವೇಸ್ಟ್ ಅಪ್ಪಿ 50 ರೂಪಾಯಿ ವಾಪಸ್ಸು ಆಲ್ರೆಡಿ 100 ರೂಪೀಸ್ ಖರ್ಚು ಮಾಡಿ ವೇಸ್ಟ್ ನಾ ಇನ್ನೊಂದು ಹಾಕ್ತೇನ ಹಾಕು ವೇಸ್ಟ್ ನಾ ಈಗ ನಾ ವಾವ್ ಸೂಪರ್ ವಾವ್ ಎಲ್ಲ ಹೋಯ್ತು ರೊಕ್ಕ ಯಾವ್ದ್ರಲ್ಲಿ ಇವು ಮಟ್ಕಿದ ಹಾಕ್ಬೇಕು ಇದ್ರಲ್ಲಿ ಎಷ್ಟು ಹಾಕ್ಬೇಕು ಒಂದ್ ಹಾಕಿದ್ರೆ ಸಣ್ಣ ಟೆಡಿ ಬೇರ 2 ಹಾಕಿದ್ರೆ ಮಿಡಲ್ ಸೈಜ್ ಹಾ. 3 ಹಾಕಿದ್ರೆ ದೊಡ್ಡ ನೀವು 3 ಹಾಕ್ತಂದ್ರೆ ಆಡಮ್ನ ಸರಿ ಆಯ್ತು ಬಾ ಎಷ್ಟು ಪ್ರೈಸ್ ಬ್ರದರ್ 50 ರೂಪೀಸ್ 50 ರೂಪೀಸ್ 3 ನೀವೊಂದು ಹಾಕು 3 ಬಾಲ್ ಬಿದ್ದು ಅಂದ್ರೆ 3 ಬಾಲ್ ಬಿದ್ರೆ ಅಷ್ಟೇ ಹಾ 1 ಬಿದ್ರು ತಳಗಿಂದ 2 ಬಿದ್ರ ಮಿಡಲ್ ಟೋಟಲ್ ಬಾಲ್ ಬೀಳ್ಬೇಕು 3 ಹಾ ಮೇಲೆ ಇಲ್ಲಾಂದ್ರೆ ಇಲ್ಲ ಹಿಂಗೆ ಕುಡಿತದ ನೀ ಅವಕಾಶ ಹಾಕಿ ಬಂದರೆ ಹಾಕು ಆಗಲ್ಲಪ್ಪು ಟಾಸ್ಕ್ ಬಾರಿ ಟಫ್ ಕೊಟ್ರಿ ಒಂದರೆ ಬಿತ್ತು ತಪ್ಪ ಇಲ್ಲ ಡೈರೆಕ್ಟ್ ಹಾಕ್ಬೇಕತ್ತ ಇಡಿ ಹಿಂಗ ರೊಕ್ಕ ಕೊಡ್ತಾ ಕಡೆ ಸರಿ ಗೋಳ ತಿಟ್ಟಿ ಇದು 100 100 ಗೋಳ ತಿಟ್ಟಿ ಏನಿದು ಕಿತ್ನೆ 10 ತಗೊಂಡು ಏನಿದು ಸ್ವೀಟಾ ನೋಡಿ ಒಂದೇ ತಗೋಪಿ ನಂಗ ಒಂದೇ ನಾಮ್ ಕ್ಯಾ ಬ್ರದರ್ ಆಸಾರಾಮ್ ಹಾ ಏ ನಿಮ್ ನೇಮ್ ಅಲ್ಲ ಬ್ರದರ್ ಇದ್ರ ಹೆಸರು ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಸಿದ್ದರಾಮೇಶ್ವರ ದರ್ಶನ ಮತ್ತೆ ಜಾತ್ರೆ ಸೊ ಒಂದು 30 ದಿನಗಳವರೆಗೂ ಇದೇ ತರಾನೇ ಜಾತ್ರೆ ಇರುತ್ತಂತೆ ಸೊ ಜನವರಿ 14th ಇಂದ ಸ್ಟಾರ್ಟ್ ಆಗಿದೆ ಸಂಕ್ರಾಂತಿ ಹಬ್ಬದಿಂದ ಸ್ಟಾರ್ಟ್ ಆಗಿ ಸೊ ತುಂಬಾ ವಿಜೃಂಭಣೆಯಿಂದ ಇಲ್ಲಿನ ಜನರು ಜಾತ್ರೆ ನಡೆಸ್ಕೊಳ್ತಾರೆ ಫೆಬ್ರವರಿ ಫಸ್ಟ್ ವೀಕ್ ಅಂತ ಇರುತ್ತೆ ಆ್ಯಂಡ್ ನಾವು ಈಗ ಆಫ್ಟರ್ನೂನ್ ಬಂದಿವಿ ಅದಕ್ಕೆ ಅಷ್ಟು ರಶ್ ಇಲ್ಲ ನೈಟ್ ಬಂದರೆ ತುಂಬ ಹೆವಿ ರಶ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಆ್ಯಂಡ್ ಇದು ಹಿಂದೆ ಬಂದಿರೋದು ಎವ್ರಿ ಒಂದು ನ್ಯೂ ಅಟ್ರಾಕ್ಷನ್ ಸೈಸ್ ಎಲ್ಲ ಮಾರ್ಮೆಟ್ ಅಂದಿದ್ದಾರೆ ಬಟ್ ನಮ್ಗೆ ಅದು ಒಳಗೆ ಹೋಗಾಗ್ತಿಲ್ಲ ಯಾಕಂದರೆ ಅದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಆ್ಯಂಡ್ ನಮಗೆ ಈವ್ನಿಂಗ್ ಅಲ್ಲಿ ಬರೋ ಪರ್ಮಿಷನ್ ಇರಲ್ಲ ನಮ್ಮ ಪಪ್ಪ ಅವ್ರ ಕಡೆಯಿಂದ ಅದಕ್ಕೆ ನಾವು ನೋಡೋಕ್ಕಾಗ್ತಿಲ್ಲ ಆ್ಯಂಡ್ ನಾವು ಈ ವಿಡಿಯೋನ ಇಲ್ಲೇ ಅಪ್ಪ ಹಿಂಗೆ ಬಾಯೆಲ್ಲ ಹಿಂಗಿತ್ತು ಸೊ ಈ ವಿಡಿಯೋ ಇಲ್ಲೇ ನಾವು ಎಂಡ್ ಮಾಡ್ತಿದ್ದೀವಿ ಸೊ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ
ಹೀಗೆ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ವಿಡಿಯೋಲಿ ವಿಡಿಯೋ ಸಿಗೋಣ. ಅಲ್ಲಿ Bye bye. ಬಾಯ್.